ಹಾಯ್ ಫ್ರೆಂಡ್ಸ್, ಗೋರಿಕಾಯಿ ಪಲ್ಯ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಮಾಮೂಲಿಯಾಗಿ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಹಾಗೂ ಗೋರಿಕಾಯಿನ ಸಣ್ಣದಾಗಿ ಬಿಡಿಸಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡ್ಬಿಟ್ಟು ಮುಕ್ಕಾಲು ವಾಸಿ ಇದು ಬೆಂದಿದ್ದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಯಾಕೆಂದರೆ ಗೋರಿಕಾಯಿ ಬೇಯೋದು ನಿಧಾನ, ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಬೇಯಿಸ್ಕೋಬೇಕು. ಈ ಪಲ್ಯಗಳಿಗೆ ನಾವು ಸಾಂಬಾರು ಪುಡಿ ಹಾಕ್ಬಿಡ್ತೀವಿ. ಅದ್ರ ಬದಲಿಗೆ ಒಂದು ಸಪ್ರೇಟ್ ಪುಡಿ ಅಂತ ಮಾಡಿ ಹಾಕ್ಕೊಂಡಾಗ ಆ ಪಲ್ಯ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬೀನ್ಸ್ ಪಲ್ಯ ಆಗಿರ್ಬೋದು, ಮೆಂತ್ಯ ಸೊಪ್ಪಿನ ಪಲ್ಯ ಆಗಿರ್ಬೋದು. ಏನಿಲ್ಲ, ಒಂದು ಬಾಣಲಿಗೆ ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಕಡಲೆಬೀಜ ಇದಿಷ್ಟು ಪದಾರ್ಥಗಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ 15 ದಿನ ಆದರೂ ಕೆಡೋದಿಲ್ಲ. ಆ ಪುಡಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಈ ಪಲ್ಯಕ್ಕೆ. ಕಡಲೆಬೀಜ ಟೇಸ್ಟ್ ಕೊಡುತ್ತೆ. ಒಂದು ಟೊಮೆಟೊ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೆರೆಸ್ಕೊಂಡ್ರೆ ಈ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.